ಜೊತೆಗೆ ದರ್ಶನ್ ತನ್ನ ಜೊತೆಗಿದ್ರೂ ಕೂಡ ಅಂಥವ್ರ ಬಳಿ ಮಾತಾಡ್ತಿಲ್ವಂತೆ, ಅವರ ಸ್ನೇಹಿತರ ಬಳಿ ಮಾತಾಡ್ತಾ ಇಲ್ಲ ದರ್ಶನ್. ಯಾರ ಬಳಿಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರಾ? ಯಾಕೆ? ದರ್ಶನ್ ಭೇಟಿಗೆ ಪತ್ನಿ ಮತ್ತು ಮಗ ಬಂದಿದ್ರು, ಅವ್ರ ಹತ್ರ ಮಾತಾಡಿದ್ದಾರೆ ದರ್ಶನ್. ಸುಮಾರು ಒಂದು 15 ನಿಮಿಷದ ಭೇಟಿಗೆ ಅವಕಾಶವನ್ನು ಪೊಲೀಸರು ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರ ಧರ್ಮ ಪತ್ನಿ ಮತ್ತು ಅವರ ಮಗ ಇಬ್ಬರು ಕೂಡ ವಿನೀಶ್ ನಿನ್ನೆ ಭೇಟಿಗೆ ಹೋಗಿದ್ರು. 15 ನಿಮಿಷ ಮಾತಾಡಿದ್ದಾರೆ ದರ್ಶನ್. ಬಟ್ ಅದನ್ನು ಬಿಟ್ಟರೆ ತನ್ನ ಸಹಚರರು ಒಂದೇ ಸೆಲ್ನಲ್ಲಿದ್ದಾರೆ. ಪ್ರದೋಷ್ ಇದ್ದಾರೆ, ವಿನಯ್ ಇದ್ದಾರೆ. ಬಟ್ ಅವ್ರಗಳ ಜೊತೆ ಮಾತನಾಡೋಕ್ಕೆ ರೆಡಿ ಇಲ್ಲ. ಇವ್ರ ಸಹವಾಸವೇ ಸಾಕಾ ಅನ್ನುವಂತಹ ಮನಸ್ಥಿತಿಗೆ ದರ್ಶನ್ ತಲುಪಿದ್ರಾ? ಸಹವಾಸ ದೋಷದಿಂದ ನಾನಿವತ್ತು ಕತ್ತೆತ್ತಿ ಗತ್ತಿನಿಂದ ಮರಿತಾ ಇದ್ದವ, ಹಿಂಗೆ ಕೈ ಕಟ್ಕೊಂಡು ಜೈಲ್ ಒಳಗೆ ಕೊಟ್ಟು ತಿನ್ಕೊಂಡು ಇರಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅನ್ನೋ ಮನಸ್ಥಿತಿಗೆ ಏನಾದ್ರು ಇಳಿದ್ಬಿಟ್ರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದೀಗ ನಿನ್ನೆ ಮಗ ಮತ್ತು ಅವರ ಹೆಂಡತಿ ಇಬ್ಬರು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಮಾತಾಡಿದ್ದಾರೆ. 15 ನಿಮಿಷಗಳ ಕಾಲ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಮೊನ್ನೆ ಭಾನುವಾರವೇ ಬರಬೇಕಿತ್ತು, ಬಟ್ ಭಾನುವಾರ ರಜೆ ಇದ್ದ ಕಾರಣ ಯಾರಿಗೂ ಅವಕಾಶ ಇರಲಿಲ್ಲ. ನೆನ್ನೆ ಬಂದಿದ್ದಾರೆ ಹಾಗಾಗಿ.